ಇವತ್ತು ನಮ್ಮ ಬಾಯ್ಸ್ ಎಲ್ಲ ಒಂದ್ ಕಡೆ ಸೇರಿ ಏನ್ ಮಾಡ್ತಾರ ಅಂತ ನಾನು ನೋಡಕ್ ಹೋದ್ರೆ ಇಲ್ಲಿ ನೋಡಿ ಇಬ್ರು ಕುತ್ಕೊಂಡು ಲೈಲಾ ಮೊಯ್ಜನ್ ತರ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಸುಮ್ನೆ ಡ್ಯಾನ್ಸ್ ಆಡ್ತಾರೆ. ಏನಾದ್ರು ಮಾಡ್ಕೊಳ್ಳಿ, ನಾನಂತೂ ಡ್ಯಾನ್ಸ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಾಷಾ ಬಾಯ್ ಆರಾಮಾಗಿ ನೋಡ್ಕೊಂತವ್ರೆ. ಅದೇ ಟೈಮಿಗೆ ನಮ್ಮ ಸ್ವಾಮಿ ಅವರು ಹೋಗ್ಬಿಟ್ಟು ಡೈರೆಕ್ಷನ್ ಮಾಡ್ತಾವ್ರೆ, ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಇವರು ಬನ್ನಿ ಸ್ವಲ್ಪ ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಕರೆದ್ರು. ಅದಾದ್ಮೇಲೆ ನಾವೆಲ್ಲ ಆರಾಮಾಗಿ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅದೇ ಟೈಮಿಗೆ ಇವ್ರು ರೊಚ್ಚಿಗೆದ್ದು ನಮ್ಮ ಪಾಷಾವ್ರನ್ನ ಎತ್ತಾಕ್ಬಿಟ್ರು. ಅದಾದ್ಮೇಲೆ ಅದನ್ನೆಲ್ಲ ನೋಡ್ಕೊಂಡು ಏನಾದ್ರು ಮಾಡ್ಕೊಳ್ಳಿ, ನಾನ್ ಮಾತ್ರ ಸುಮ್ನೆ ಮೊಬೈಲ್ ನೋಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಕೂತಿ ಹಿಂಗೆ ಮಾತಾಡ್ತಾ ಎಂಜಾಯ್ ಮಾಡ್ತಾ ಕೂತಿದ್ದಾಗ ನಮ್ಮ ಹುಡುಗರು ಗ್ರೂಪಿಗೆ ಒಬ್ರು ಸೀನಿಯರ್ ಎಂಟ್ರಿ ಕೊಟ್ರು. ಅವ್ರು ಬಂದ ತಕ್ಷಣ ಸ್ವಲ್ಪ ಸೈಲೆಂಟ್ ಆದ್ರು. ಅದಾದ್ಮೇಲೆ ಮತ್ತೆ ಪಾಷಾ ಬಾಯ್ ಹೋಗ್ಬಿಟ್ಟು ಮಸ್ತಾಗಿ ಮಿರಿಂಡಾ ಎಲ್ಲ ತಗೊಂಡ್ಬಂದ್ ಕೊಟ್ರು. ಎಲ್ಲರೂ ಅದನ್ನ ಕುಡ್ಕೊಂಡು ಅಲ್ಲಿಂದ ಸೀದಾ ನಾವ್ ಏನ್ ಮಾಡಿದ್ವಿ, ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಎಲ್ಲರೂ ಅವ್ರು ತಮ್ಮ ಮನೆಗಳಿಗೆಲ್ಲ ಹೋದ್ರು. ಅದಾದ್ಮೇಲೆ ನಾವು ಬಂದು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ನಾನು ಹೋಗಿದ್ದು ಸೀದಾ ನಮ್ಮ ಇಮ್ರಾನ್ ಜೊತೆಗೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ಅದೇ ಟೈಮಿಗೆ ನಮ್ಮ ಸ್ವಾಮಿ ಅವ್ರು ಕೂಡ ಬಂದ್ರು. ಅವ್ರ ಜೊತೆಗೆಲ್ಲ ಹೋಗ್ಬಿಟ್ಟು ಹೊರಗಡೆ ನಾವು ಈವ್ನಿಂಗ್ ಅಲ್ಲಿ ಅವ್ರಿಬ್ರು ಸೇರ್ಕೊಂಡು ಮಸಾಲೆ ತಗೊಂಡಿದ್ರು, ನಾನು ದಹಿ ಪೂರಿ ತಗೊಂಡೆ. ಅದನ್ನೆಲ್ಲ ತಿನ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಮಸ್ತ್ ತಿರುಗಾಡ್ಕೊಂಡು ಅಲ್ಲಿಂದ ಸೀದಾ ಬರ್ಬೇಕಾದ್ರೆ ನಾವ್ ನೋಡಿದ್ದು ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ಅಲ್ಲೊಂದ್ಸತಿ ಟ್ರೈ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಇಮ್ರಾನ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರಿಗೂ ತಿನ್ಸಿದ್ದು ಚಂಪಾಗಲ್ಲಿ ಸ್ವೀಟ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ನಾವು ಆಫೀಸ್ ಹತ್ರ ಬಂದ್ವಿ. ಸೊ ಆಫೀಸ್ ಹತ್ರ ಬಂದ್ಬಿಟ್ಟು ನಮ್ಮ ಅಣ್ಣನ ಆ ಕಡೆ ಬಿಟ್ಬಿಟ್ಟು ನಾವು ಆ ಕಡೆಯಿಂದ ಹೊರಟು ಬಂದಿದ್ದು ಸೊ ನಮ್ಮ ಮನೆಗಳಿಗೆ.